ಬಂದ ಸೊಸೆ ಉಂಟಲ್ಲ ಅವಳು ಯಜಮಾನಿಕೆ ಮಾಡಬೇಕು, ಮಗಳು ಯಜಮಾನಿಕೆ ಮಾಡಿದರೆ ಮನೆ ಹಾಳಾಗ್ತದೆ ಅಂತ ಹೇಳ್ತಾರಲ್ವ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಉಂಟು, ಚಟ್ಟಂಬಡೆ ರೆಡಿ ಆಗ್ತಾ ಉಂಟು. ಮೊದಲಮ್ಮ ಒಂದು ಹೋಟೆಲಿಗೆ ಹೋಗಿ ಚಟ್ಟಂಬಡೆ ಕೇಳಿದಂತೆ ಒಂದು ಪ್ಲೇಟ್. ಹಾಸ್ಪಿಟ್ಲ್ ಇರುವ ಟೈಮಲ್ಲೇನೋ, ಇವಾಗಲ್ಲ ಸ್ವಲ್ಪ ವರ್ಷದ ಮೊದಲು. ಹಾಗೆ ಒಂದು ಪ್ಲೇಟ್ ಚಟ್ಟಂಬಡೆ ಅಂತ ಕೇಳಿದ್ರಂತೆ. ಹಾಗೆ ಅವರು ಚಟ್ಟಂಬಡೆ ಒಂದು ಪ್ಲೇಟಿಗೆ ಒಂದು ಚಟ್ಟಂಬಡೆ ಅಲ್ಲ, ದೊಡ್ಡ ಚಟ್ಟಂಬಡೆ ಹಾಕಿ ಕೊಡ್ತಾರೆ. ಅದಕ್ಕೆ ಬಿಲ್ ಮಾಡುವಾಗ ಅಲ್ಲಿ ಹೇಳಿದ್ರಂತೆ ಒಂದು ಪ್ಲೇಟ್ ಚಟ್ಟಂಬಡೆ ಅಂತ. ಅದಕ್ಕೆ ಅಮ್ಮ ಹೇಳಿದಂತೆ ಒಂದು ಪ್ಲೇಟ್ ಚಟ್ಟಂಬಡೆ ಅಲ್ಲ, ಒಂದೇ ಚಟ್ಟಂಬಡೆ ಇರ್ತದೆ ಅದರಲ್ಲಿ. ಇಲ್ಲಿ ಕರೆಂಟ್ ಇಲ್ಲ, ಹಾಗೆ ಕಪ್ಪು ಕಪ್ಪು ಕಾಣಿಸುದು. ಹಾಗೆ ಚಟ್ಟಂಬಡೆಯ ಕತೆ ಅಮ್ಮಂದು. ಹಾಗೆ ಇಲ್ಲಿ ಚಟ್ಟಂಬಡೆ ಆಗ್ತಾ ಉಂಟು. ಚಟ್ಟಂಬಡೆ ನೀರು ಕಪ್ಪು ಕಪ್ಪು ಒಂದು ಒಳ್ಳೆಯದು ಅಲ್ಲ. ಲೈಟ್ ಇಜ್ಜದ, ಕರೆಂಟ್ ಇಜ್ಜದ, ಕಾಣೆ ಹೋದ ಕರೆಂಟ್. ಬೆಳಿಗ್ಗೆ ಹೋಗಿದ್ದೀವಿ ಅದು ಕರೆಂಟ್. ಹಾಗೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದ ನಂತರ ಪುನಃ ಸೆಕೆಂಡ್ ಬ್ಯಾಚ್ ಚಟ್ಟಂಬಡೆ ಮಾಡ್ತಾ ಇದ್ದೀನಿ. ಫಸ್ಟ್ ಬ್ಯಾಚ್ ಅವರಿಗೆ ಕೊಟ್ಟಾಗಿದೆ. ಇದು ಫ್ರೈ ಆಗಲಿಕ್ಕೆ ತುಂಬ ಹೊತ್ತು. ಚಟ್ಟಂಬಡೆ ಒಳ್ಳೆ ರೀತಿ ಫ್ರೈ ಆಗದಿದ್ದು, ಕ್ರಿಸ್ಪಿ ಆಗದಿದ್ರೆ ಟೇಸ್ಟ್ ಆಗೋದಿಲ್ಲ. ಮೀನಿನವರು ಬಂದರು. ಹಾಗೆ ಅಮ್ಮಲ್ಲಿದ್ದಾರೆ, ಅಮ್ಮನ ಹತ್ರ ನೋಡ್ಲಿಕ್ಕೆ ಹೇಳಿದೆ ಯಾವ ಮೀನು ಅಂತ. ತುಂಬ ದಿವಸ ಆಯ್ತಲ್ಲ ಮೀನು ತಿನ್ನದೆ. ಹಾಗೆ ಇವತ್ತು ಮೀನು ತೆಗಿಯುವ ಅಂತ, ನೋಡುವ ಯಾವ ಮೀನಿದೆ ಅಂತ. ಬೆರಕೆ ಬಿಡ್ಸಿ ಓ ಬೂತಾಯಿನ ಪೇರೊಬ್ಬ ಬೂತಾಯಿನ ಪೇರ ಬೂತಾಯಿನ ಪೇರ ಬೂತಾಯಿನ ಮಂಗುಡಂಡು ಅಡೆ ಉಂಟು. ಅಡೆ ಎಕ್ಕೆ ತೆಗೀನಿ ಮಂಗುಡಂತ ಕಲರ್ ಕಾಡೇನು ಹೇಗೆ ಹಾಪುಂಡ ಏತುಂಡು 200 ರೂಪಾಯಿಗೆ ಎಟ್ಟಿ ಏತುಂಟು 1 ಕೆಜಿ ಮಿತ್ತೆ ಉಂಟು, ಜಾಸ್ತಿ ಉಂಟು. 1 ಕೆಜಿ ಅವು ಕೆಜಿ 300 ರೂಪಾಯಿ ಮಾರುವ. ನಾನು 1 ಕೆಜಿ ಲೆಕ್ಕ 150 ರೂಪಾಯಿ 150 ಅವು 250 ನಾನು ಎಂಕ್ಲೆ ಕೊಡ್ತೇನೆ 300 ಮಾರ್ನ ಮೀನು. 150 ಮಲ್ಲೆ ಜೊತೆ ಆಂಡ್ 150 ರೂಪಾಯಿ ಏತು ಮೀನಿಗೆ ರೇಟ್ ಆಯ್ತು. ಮಡೆಪು ಅವು 200 ಐಸ ಕಟ್ಟಿಲುಂಡು 150 ರೂಪಾಯಿ ಜನ ಬಡ್ತಾರೆ. ಏನಿಗೆ ಫ್ರೆಶ್ ಉಂಡು ಮಾತ್ರ ಇದೆ ಬೇತಾಗಲು ತೆಪ್ಪೇರಿಜಿ 150 ರೂಪಾಯಿ ಹಾ ಎಂಕ್ಲೆ ಕೊಡ್ತೆ ಎಂಕ್ಲೆ ಹೋಗಲ್ಲ ಆರು ಏಪಾಳ ವರ ದೇಪು ಇದನ್ನ ಏನು ಜಾಸ್ತಿ ತೆಪ್ಪೇರೆ ಏನಾತ ಮಾತ್ರ ಕೊಡ್ಲೆಪ್ಪ ಮನೆ ಪಕ್ಕಡೆ ಸರ 300 ರೂಪಾಯಿ ಇದು ಬೋರ್ಡ್ ಐತಿ ಪರ್ ಎಲ್ಲೇ ಕಾಪು ಕಡಿಮೆ ಮಾಡ್ಕೊಡಂడి 200 ರೂಪಾಯಿಗೆ. ಇನ್ನು ದಮ್ಮ ಇಂದ ಅಡ ಮೀನು ಆತಾವ ಕೊಲೆ ಕೊಡ ಬಂಗುಡೆ ಐತಿ ಬಂಗ್ರ ಹೊತ್ತ ಬಡ ಅತಿ ಯಾತಕ್ಕೆ ಬೋಡ್ತೀನಿ ಏತಿ ಬೂತಾಯಿ ಬಡ್ಸೋದು ಮುಂದೆ ಯಾವುದು ಯಾವ ಅದೇನು ಯಾವ್ದು ಸಂಜೆ ಆಯ್ತು ಬೂತಾಯಿ ಬೋಡ ಬೋಟ್ ಕೊಯ್ಯಾರ ಮೀನು ಸಿಕ್ಕಿದೆ, ಅಡೆ ಮೀನು. ಮೀನು ಕಟ್ಟೆಲ್ಲ ಆಯಿತು, ಇನ್ನು ಪದಾರ್ಥ ಆಗಬೇಕು. ಸ್ವಲ್ಪ ಉದಾಸೀನ ಆಗ್ತಾ ಉಂಟು. ಮಮ್ಮಿ ಹತ್ರ ಕೇಳುವ. ಕಶ್ಮಾನ್ ಪೋರ ಮೀನು ಗೊತ್ತಿಲ್ಲ ಪಿದಾಡ್ನ ಪರಜಾತಿ ಹಾಂ ಏನೇ ಕಟ್ ಮಾಡ್ತೇವೆ ಮೀನು ಇರ್ಗಸಿ ಉಂಟು ಅವ ದನ್ನ ಮಾನ್ಪೋರ ಮಾನ್ಪೋರ ಕಳ್ಳಿ ಇವಳು ನೋಡಲಿಕ್ಕೆ ಕಳ್ಳಿ ಇವಳು ಪದಾರ್ಥ ಮಾಡಲಿಕ್ಕೆ ಬೇಡ. ಮಗಳ ಮನೆಗೆ ಬಂದು ನೀವು ಕಷ್ಟ ಪಡ್ಬೋದು. ಅಮ್ಮ ಮಾಡ್ತಂದ ಅದ ಕಪ್ ಕಪ್ಪ ಒಂದು ಶಾಯಿ ಮಾಡ್ತದೆ ಜೋಗು. ಅಮ್ಮ ಇನ್ನು 2 ದಿವಸದಲ್ಲಿ ಹೋಗ್ತಾರೆ. ಹಾಗೆ ಅಮ್ಮನಿಗೆ ಇವತ್ತು ರೆಸ್ಟ್, ಇನ್ನು ರೆಸ್ಟ್. ಇನ್ನು ಅಮ್ಮನಿಗೆ ಕೆಲಸ ಮಾಡಲಿಕ್ಕಿಲ್ಲ, ಇಲ್ಲದಿದ್ದರೆ ಪಾತ್ರೆ ಎಲ್ಲ ತೊಳಿತಾ ಇದ್ರು. ಹಾಗೆ ಇನ್ನು 2 ದಿವಸ ರೆಸ್ಟ್. ನಿಮಗೆ ಹೋಗುದಲ್ವ, ಬೇಸರ ಆಗ್ತದೆ ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ. ಬೇಸರ ಯಾವಾಗ ಹೋಗ್ಬೇಕಲ್ಲ, ನನಗೆ ಬೇಸರ ಆಗ್ತದೆ. ಮತ್ತು ಬೇಸರ ಆದರೆ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೊನ್ನೆ ಒಂದು ಪರಿಸ್ಥಿತಿ ಆಗಿತ್ತು ಇಲ್ಲಿದ್ದು, ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ಏನಾಯಿತು ಅಂತ. ನನ್ನ ಅಪ್ಪ ಒಂದು ಅವಾಗದಿಂದ ಒಂದು ವಿಡಿಯೋ ಕೇಳ್ತಾ ಇದ್ದಾರೆ, ಅದನ್ನು ನಾನು ಪ್ಲೇ ಮಾಡ್ತೇನೆ. ಪ್ಲೇ ಮಾಡುವ ಮೊದಲು ಅದು ನನಗೆ ಕೂಡ ನನಗೆ ಕೂಡ ಕೇಳಿ ಖುಷಿ ಆಯ್ತು. ಅದ್ದತ್ತು
ನಾನು ಕೂಡ ಕೇಳಬೇಕಾದದ್ದು, ಯಾಕೆಂತ ಹೇಳಿದರೆ ನನಗೆ ಒಂದು ಮಗಳಿರೋದು, ಹಾಗಾಗಿ ನಾನು ಕೂಡ ಅದು ಕೇಳಬೇಕು. ಹಾಗಾಗಿ ನಿಮಗೆ ಕೂಡ ಕೇಳಿಸ್ತೇನೆ ಏನು ಅಂತ. ಅತ್ತೆ ಯಜಮಾನಿಕೆ ಮಾಡಬೇಕು. ಒಂದು ವೇಳೆ ಅತ್ತೆಗೆ ವಯಸ್ಸಾಗಿದ್ರೆ ಸೊಸೆ ಯಜಮಾನಿಕೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮನೆ ಮಗಳು ಯಜಮಾನಿಕೆ ಮಾಡಬಾರ್ದು. ಮನೆ ಮಗಳು ಯಜಮಾನಿಕೆ ಯಾವಾಗ ಮಾಡ್ತಾರೆ ಅವತ್ತು ನಿಮಗೆ ಮನೆಯಲ್ಲಿ ಸಂಪೂರ್ಣವಾಗಿ ಸಂಸಾರ ಹಾಳು. ಈಗೇನು ಡಾಕ್ಟರ್ ಹೇಳಿದ್ರಲ್ಲ, ಕಣ್ಣು ಹೋಗ್ತವೆ, ಕಿವಿ ಹೋಗ್ತವೆ, BP ಶುಗರು ಏನ್ ಬರಬಾರ್ದು ಎಲ್ಲ ಬರುತ್ತೆ. ನೀವು ಯೋಚನೆ ಮಾಡಿ, ಇಲ್ಲೆಲ್ಲ ಹೆಣ್ಮಕ್ಳಿದಿರಿ, ಯಾವ ಮನೆಯಲ್ಲಿ ಅತ್ತೆ ಅಥವಾ ಸೊಸೆಯವರು ಅದೇನಾ ಉಂಟು ಕಟ್ಟಾಗಿ ಯಜಮಾನಿಕೆ ಮಾಡ್ತಾ ಇದಾರೆ, ಆ ಮನೆಗಳು ಬಹಳ ಸಂತೋಷವಾಗಿದ್ದಾವೆ, ಸದೃಢವಾಗಿದ್ದಾವೆ ಆರ್ಥಿಕವಾಗಿ. ಯಾವ ಮನೆಯಲ್ಲಿ ಕೊಟ್ಟು ಮಗಳು ಬಂದು ಯಜಮಾನಿಕೆ ಮಾಡ್ತಾಳೆ ಆ ಮನೆ ಯಾವತ್ತೂ ಕೂಡ ನೆಮ್ಮದಿಯಾಗಿರೋದಿಲ್ಲ ಅಂತ ಹೇಳ್ತಾ ನನಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತೊಂದು ಸಲ ನಮ್ಮ ಜೊತೆ ಸಿಕ್ಕ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇನು ಗೊತ್ತುಂಟ ಇದು ಅರ್ಥ, ಕೆಲವರಿಗೆ ಕೇಳಿ ಅರ್ಥ ಆಗಿರ್ಬೋದು. ಮದುವೆ ಆಗಿ ಒಂದು ಹೆಣ್ಣು ಹೋಗ್ತಾಳಲ್ವ ಮನೆಯಿಂದ. ಈಗ ನನ್ನದು ಹೇಳ್ತೇನೆ, ನನಗೆ ಇಬ್ಬರು ಮಕ್ಕಳು, ಸಮಿತ್ ಮತ್ತು ಖುಷಿಗೆ ಮದುವೆ ಆಗಿ ಹೋಗ್ತಾಳೆ. ಸಮಿತನ ಹೆಂಡತಿ ಇಲ್ಲಿರ್ತಾಳೆ. ಆ ಟೈಮಲ್ಲಿ ಖುಷಿ ಬಂದು ಇಲ್ಲಿ ಯಜಮಾನಿಕೆ ತೋರಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಅತ್ತೆ ಯಜಮಾನಿಕೆ ತೋರಿಸಬೇಕು ಮನೆಯಲ್ಲಿ, ಅಲ್ಲದಿದ್ದರೆ ಬಂದ ಸೊಸೆ ಉಂಟಲ್ಲ ಅವಳು ಯಜಮಾನಿಕೆ ಮಾಡಬೇಕು. ಮಗಳು ಯಜಮಾನಿಕೆ ಮಾಡಿದರೆ ಮನೆ ಹಾಳಾಗ್ತದೆ ಅಂತ ಹೇಳ್ತಾರಲ್ವ, ಹಾಗೆ ನಾನು ಅಕ್ಸೆಪ್ಟ್ ಮಾಡ್ತೇನೆ ಅದನ್ನು. ಅಮ್ಮನ ಮನೆಗೆ ಹೋಗುವ ಅಧಿಕಾರ ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ ಇದೆ ಅಲ್ವಾ. ಅದು ಹೋಗಲೇಬೇಕು. ಮದುವೆ ಆಗಿದೆ ಅಂತ ಗಂಡನ ಮನೆಯಲ್ಲಿ ಇರಬೇಕು ಅಂತಿಲ್ಲ, ಅಮ್ಮನ ಮನೆಗೆ ಧೈರ್ಯದಿಂದ ಹೋಗ್ಬೋದು. ಆದರೆ ಅಲ್ಲಿ ಹುಳಿ ಹಿಂಡುವ ಕೆಲಸ ಮಾತ್ರ ಮಾಡಬಾರ್ದು ಅಲ್ವಾ. ಅತ್ತೆ ಮತ್ತು ಸೊಸೆಯ ನಡುವೆ ಹುಳಿ ಹಿಂಡುವ ಕೆಲಸ ಮಗಳಾದವಳು ಮಾಡಬಾರ್ದು. ಅದು ತಪ್ಪಾಗ್ತದೆ, ಅದು ಇಡೀ ಫ್ಯಾಮಿಲಿ ಹಾಳಾಗ್ತದೆ ಅದರಿಂದ. ಎಲ್ಲರೂ ಮೂವರು ಒಳ್ಳೆ ರೀತಿಯಲ್ಲಿದ್ದರೆ ಒಳ್ಳೇದಲ್ವಾ. ಹಾಗಿದ್ರೆ ಲೈಫ್ ಎಷ್ಟು ಒಳ್ಳೇದಲ್ಲ. ಸುಮ್ಮನೆ ಜಗಳ ಆಡೋದು, ಅಲ್ಲಿಯ ಕತೆ ಇಲ್ಲಿ ಹೇಳೋದು, ಅವಳ ಚಾಡಿ ಇಲ್ಲಿ ಹೇಳೋದು, ಹಾಗೆಲ್ಲ ಮಾಡಬಾರ್ದು. ಅಮ್ಮ ಹೋಗಿಲಿಕ್ಕೆ ಹೋದ್ರು. ನಾನು ಹೇಳಿದ್ದನ್ನು ನೆಗೆಟಿವ್ ಆಗಿ ತೆಗಿಬೇಡಿ, ನಾನು ಹೇಳಿದ್ದನ್ನು ಪಾಸಿಟಿವ್ ಆಗಿ ತೆಗೀರಿ. ಯಾಕೆಂತ ಹೇಳಿದರೆ ನಾನು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ನನಗೆ ಇಷ್ಟ ಕೂಡ ಇಲ್ಲ. ಹಾಗೆ ಕೆಲವೊಂದು ಫ್ಯಾಮಿಲಿಯಲ್ಲಿ ನನಗೆ ಕೂಡ ನೋಡುವಾಗ ತುಂಬ ಆಸೆ ಆಗೋದು, ಅತ್ತೆ ಸೊಸೆ ಎಷ್ಟು ಕೆಲವರು ತುಂಬ ಒಳ್ಳೆ ರೀತಿಯಲ್ಲಿರ್ತಾರೆ. ಸೊಸೆಯನ್ನು ಮಗಳಾಗಿ ನೋಡುವವರು ಸಹ ಇದ್ದಾರೆ, ಹಾಗೆ ಅತ್ತೆಯನ್ನು ಅಮ್ಮನಾಗಿ ನೋಡಿ ಪ್ರೀತಿ ಮಾಡುವ ಸೊಸೆಯವರು ಕೂಡ ಇದ್ದಾರೆ. ಎಷ್ಟೋ ಫ್ಯಾಮಿಲಿಯಲ್ಲಿ ನಾನು ನೋಡಿದ್ದೇನೆ. ಹಾಗೆ ನನಗೆ ತುಂಬ ಖುಷಿಯಾಗೋದು ಹಾಗೆ ನೋಡುವಾಗ. ಅದಕ್ಕೆ ನಮ್ಮ ಇದು ಕೂಡ ಸರಿ ಇರಬೇಕು ಅಂತ ಹೇಳ್ತಾರೆ. ಇದು ಸರಿ ಇದ್ದರೆ ಅದು ಕೂಡ ಸರಿ ಇರ್ತದೆ ಅಂತ. ಹಾಗೆ ಎಷ್ಟು ಒಳ್ಳೆಯದಲ್ವ ಅಂಥ ಮನೆಗಳು, ಯಾವಾಗಲೂ ಖುಷಿಯಾಗಿರ್ತದೆ. ಹಾಗೆ ಇವತ್ತಿದೊಂದು ಚಿಕ್ಕ ವ್ಲಾಗ್. ಹಾಗೆ ಈ ವ್ಲಾಗಿಗೆ, ಇವತ್ತಿನ ವ್ಲಾಗಿಗೆ ನಿಮಗೆ ನೆಗೆಟಿವ್ ಆಗಿ ನನಗೆ ಕಮೆಂಟ್ ಮಾಡಬೇಕು ಅಂತ ಇದ್ದರೆ ನೆಗೆಟಿವ್ ಆಗಿ ಕೂಡ ಮಾಡ್ಬೋದು. ಪಾಸಿಟಿವ್ ಆಗಿ ಏನಾದರೂ ಹೇಳಬೇಕು ಅಂತಿದ್ದರೆ ಪಾಸಿಟಿವ್ ಆಗಿ ಕೂಡ ಕಮೆಂಟ್ ಮಾಡ್ಬೋದು. ಯಾವ ಕಮೆಂಟು ಕೂಡ ನಾನು ಆ್ಯಕ್ಸೆಪ್ಟ್ ಮಾಡ್ತೇನೆ, ಅದಕ್ಕೆ ಆನ್ಸರ್ ಕೂಡ ನಾನು ಕೊಡ್ತೇನೆ ಮುಂದಿನ ವ್ಲಾಗಲ್ಲಿ. ಹಾಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.